ಅಪೋಸಿಷನ್ ಲೀಡರ್ಗೆ ಕರ್ಕೊಂಡು ಹೋಗಿ ಶಿವಕುಮಾರ್ ಕೈಲಿ ಮಾತು ನಾನು ಮೇಲ್ಸಂದ್ರ ಅಂತಾನೆ ನಾನೇ ಮಾಡ್ತೀನಿ. ಅಪೋಸಿಷನ್ ಲೀಡರ್ಗೆ ಕರ್ಕೊಂಡು ಹೋಗಿ ಶಿವಕುಮಾರ್ ಕೈಲಿ ಮಾತು ನಾನು ಮೇಲ್ಸಂದ್ರ ಅಂತಾನೆ ನಾನೇ ಮಾಡ್ತೀನಿ. ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ. ಮೊದಲನೇದು ಕೆಂಗೇರಿ ಸಂಭ್ರಮ, STSಗೆ ನಾಗರಿಕ ಅಭಿನಂದನೆ, ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ. ಇನ್ನೊಂದು ಮೈಲಸಂದ್ರದ ಹೆಸರು ಬದಲಿಸಿ ಕೆಂಗೇರಿ ಮಾಡಿದ್ದು ವಿಪಕ್ಷ ನಾಯಕ, ಮೈಲಸಂದ್ರದವರಿಗೆ ಟಿಕೆಟ್. BJP ಅಧ್ಯಕ್ಷರ ನೇಮಕ ಮುಸುಕಿನ ಗುದ್ದಾಟ, ನಾಳೆ ಅಂತಿಮ ಸಾಧ್ಯತೆ. 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಈ ಮೊದಲ ಹಂತದೊಳಗೆ. ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದ ಹಿನ್ನೆಲೆಯೊಳಗೆ ವಾರ್ಡ್ಗಳ ಬದಲಾವಣೆ, ವಾರ್ಡ್ಗಳ ಹೆಸರು, ಈ ರೀತಿಯ ಚಕಮಕಿ ನಡೆಯುತ್ತಿದ್ದ ಹಂತದೊಳಗೆ ಕಡೆಯ ಗಳಿಗೆಯೊಳಗೆ ಕೆಂಗೇರಿ ವಾರ್ಡ್, ಕೆಂಗೇರಿ ಕೋಟೆ ವಾರ್ಡ್ ಆದದ್ದು. ಅದ್ರ ಜೊತೆಗೆ ಕೆಂಗಲ್ ಹನುಮಂತಯ್ಯ ಅನ್ನುವಂಥ ಹೊಸ ವಾರ್ಡನ್ನು ನಾಮಕರಣವಾದಂಥ ಹಿನ್ನೆಲೆಯೊಳಗೆ ಈ 3 ವಾರ್ಡ್ಗಳನ್ನು ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರನ್ನ ಕೆಂಗೇರಿಯ ಜನತೆಯ ಪರವಾಗಿ ನಾಗರಿಕ ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ನಡೆಯಿತು. ಕಾರ್ಯಕ್ರಮದೊಳಗೆ ಅವರನ್ನು ಅಭಿನಂದಿಸುವುದರ ಜೊತೆಗೆ ಈ 3 ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆಯನ್ನು ಮಾಡೋದರ ಮೂಲಕವಾಗಿ ಹರ್ಷವನ್ನು, ಸಂಭ್ರಮವನ್ನು ಆಚರಿಸಿದರು. ಕೆಂಗೇರಿಯ ಐತಿಹಾಸಿಕ ದೇವಸ್ಥಾನ ಆಗಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನ ಹಾಗೂ ಮಾರಮ್ಮ ದೇವಸ್ಥಾನದ ಆವರಣದೊಳಗೆ ಸರಳ ಸಮಾರಂಭ ನಡೆಯಿತು. ಸಮಾರಂಭದೊಳಗೆ ಸೋಮಶೇಖರ್ ಅವರನ್ನು ಅಭಿನಂದಿಸಲಾಯಿತು. ಆನಂತರ ಪೌರ ಕಾರ್ಮಿಕರಿಗೆ ಸೀರೆಯನ್ನು ವಿತರಿಸಲಾಯಿತು. ಪೌರ ಕಾರ್ಮಿಕರಿಗೆ ಸೀರೆಯನ್ನು ಕೆಂಗೇರಿ ಉಪನಗರದ ನಿವಾಸಿ, ಆಸ್ಟ್ರೇಲಿಯಾದೊಳಗೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಹರ್ಷ ಅದನ್ನು ಕೊಡುಗೆಯಾಗಿ ನೀಡಿದರು. ಈ ಹೋರಾಟಕ್ಕೆ ಸಾಕಷ್ಟು ಸಾಥ್ ಕೊಟ್ಟಂತಹ ಚಾಮುಂಡಿ ಶಿವಕುಮಾರ್, ಆನಂದು, ಪಾರ್ವತಿ, ಸೀನಾ, ಕಾಂತ ಹಾಗಿನ್ನು ಅನೇಕರಿದ್ದರು. ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥ ಆರ್ಯ ಶ್ರೀನಿವಾಸು, ಶಿವಮಾದಯ್ಯ, ಅರುಣಕುಮಾರು, KR ಮೂರ್ತಿ, ಅನುಪಮ ಪಂಚಾಕ್ಷರಿ, ಮಹೇಶು, ಪ್ರಭಾಕರ್ ಸೇರಿದಂಗೆ ಹಲವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಒಂದು ವರದಿಯ ಜೊತೆಗೆ ಆರಂಭಿಕ ಹಂತದೊಳಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡೋದ್ರ ಮೂಲಕವಾಗಿ ಚಾಮುಂಡಿ ಶಿವಕುಮಾರ್ ಅವ್ರನ್ನ ಏಕೆ ಅಭಿನಂದಿಸ್ತಾ ಇದ್ದೀವಿ ಅಂತ ಹೇಳಿದಂಥ ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಕೊನೆಗೆ ಇನ್ನೇನು ಸರ್ಕಾರ ಬೀಳ್ತದೆ ಅಂದಾಗ ಟೆಂಡರ್ ಮಾಡಿ ಒಂದು ಹಾಸ್ಪಿಟ್ಲು ಇನ್ನೇನು ಮುಂದಿನ ವರ್ಷ ಆಗುತ್ತೆ. ಆಮೇಲೆ ಗೌರ್ಮೆಂಟ್ ಕಾಲೇಜು, ಅದು ಜಾಗ 4.5 ಎಕರೆ, ಇವೆಲ್ಲ ನಮಗೆ ಒಂದು ಭಾಗ್ಯ, ನಮ್ಮೂರು ಇದು ಅಂತ ಅನ್ಕೋಬೇಕು. ಆ ಒಂದು ಇದಕ್ಕೆ ಇವತ್ತು ಏನಾಯ್ತು, ಕೆಂಗೇರಿ ಅನ್ನೋದು ತಾಯಿ ಇದು ಮೈಲಸಂದ್ರ ಮಗು. ಯಾರು ಮಕ್ಕಳು ಎಷ್ಟೇ ದುಡ್ಡವರಾಗಲಿ, ಕೋಟ್ಯಾಧೀಶರಾಗಲಿ, ತಾಯಿ ಇದ್ದಂಗೆ. ಇವಾಗ ಆಸ್ಟ್ರೇಲಿಯಾದಿಂದ ಬಂದು ನನ್ನ ಕೆಂಗೇರಿ ನಗರ ತಾಯಿ ಅಂತಾರೆ, ಅವ್ರಿಗೂ ಒಂದು ಖುಷಿ. ಅದನ್ನೆಲ್ಲ ನಾವು ಹೇಳಿದ್ವಿ. ಆಮೇಲೆ MG ಪುರ 1,000-2,000 ಜನಸಂಖ್ಯೆ, ಯಾವ ಇತಿಹಾಸ ಇದ್ರಿಂದ ಇಟ್ಕೊಳ್ಳಿ ಅದನ್ನು. ಇದು ಕೆಂಗೇರಿ ಕೋಟೆಗೊಂದು ಇತಿಹಾಸ ಇದೆ, ಕೋಟೆ ಸೋಮೇಶ್ವರನ ಇತಿಹಾಸ ಇದೆ. ಆಮೇಲೆ ಇದು ಹೋಬಳಿ ಹೆಡ್ ಕ್ವಾರ್ಟರ್ಸು, ಇದನ್ನ SVD ಅಂತ ನಾವು ಕೇಳಿದ್ವಿ. ಆದರೆ ಇಲ್ಲಿ ಸಾವಿರಾರು ಜನದ ಮನವಿ, ಜನಾಭಿಮಾನ ಮಹಿಳಾ ವೇದಿಕೆಯವರು, ಕೆಂಗೇರಿ ಕೋಟೆ ಯುವಕ ಮಂಡಳಿಯವರು, ಕೊನೆ ಇದು ಇನ್ನೇನು ಇದೊಂದಾಗ ಅವರ ಗೊತ್ತಿಲ್ಲದೆ ಕೆಲವು ಆಗೋಯ್ತು. ಆದರೆ ಒಂದು ಮಾತು ಹೇಳಿದ್ರು, ನನಗೂ ಆನಂದನಿಗೆ ಮತ್ತೆ ಇವ್ರಿಗೆ ವೈಕೃಷ್ಣ ಅವ್ರಿಗೆ ಮಾಡಿದ್ರು, ಇದು ನಾನು ಮಾಡೇ ಮಾಡ್ತೀನಿ, ಒಂದು ಸ್ವಲ್ಪ ಗೌಪ್ಯವಾಗಿ ಇಟ್ಕೊಳ್ಳಿ, ಇನ್ನು ನಿಲ್ಲಿಸಿ ಅಂತ. ಕೊನೆ ಹಂತದವರೆಗೂ ಅವ್ರು ಏನು ಕಷ್ಟಪಟ್ಟವ್ರೆ. ಒಂದ್ಸಲಿ ನೋಟಿಫಿಕೇಶನ್ ಆದಮೇಲೆ ಭಾಳ ಕಷ್ಟಪಡ್ತಾ ಇದ್ದು ಹೆಸರು ಬದಲಾಯಿಸೋದೆಲ್ಲ. ಆದರೆ ಅದರಲ್ಲೂ ಕಾನೂನು ಎಲ್ಲ ಹುಡುಕಿದ್ರು, ಅದೆಲ್ಲ ಹುಡುಕಿ ರಾಟಿಫಿಕೇಶನ್ ಮಾಡಿ ಇವತ್ತು ಕೆಂಗೇರಿನೂ ಉಳಿಸಿದ್ರು, ಕೆಂಗೇರಿ ಕೋಟೆನೂ ಉಳಿಸಿದ್ರು. ನಿಜಕ್ಕೂ ನಾನಂತೂ ಎಷ್ಟು ಖುಷಿಯಾಗಿದೆ ಅಂದರೆ, ನನ್ನ ತಾಯಿನೇ ನಮ್ಗೆ ಉಳ್ಕೊಟ್ಟಂಗೆ ಖುಷಿಯಾಗಿದೆ. ಅದಕ್ಕೆ ನಾವು ಇವತ್ತು ಜನಸಂಭ್ರಮದಲ್ಲಿ ಇವತ್ತು ಕೆಂಗೇರಿ ಕೋಟೆ ಎಲ್ಲ ಇಲ್ಲ 15,000 ಜನಸಂಖ್ಯೆ, ಅಲ್ಲೊಂದು 10-15,000 ಎಲ್ಲರ ಪರವಾಗಿ ನಾವು ಇವತ್ತು ಇವ್ರಿಗೆ ಮೊದಲು ನಮ್ಮ ಸೋಮಶೇಖರ್ ಅವರನ್ನ ಅಭಿನಂದಿಸುವಂಥದ್ದು, ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಿದಂಥದ್ದನ್ನು ತಾವು ಗಮನಿಸಿದಿರಿ. ಇನ್ನೊಂದು ಸುದ್ದಿ ಅಂತ ಹೇಳಿದ್ರೆ, ಮೈಲಸಂದ್ರದ ಹೆಸರು ಬದಲಿಸಿ ಕೆಂಗೇರಿ ಮಾಡಿದ್ದು ವಿಪಕ್ಷ ನಾಯಕರು. ಆದರೂ ಮೈಲಸಂದ್ರದವರಿಗೆ ಟಿಕೆಟ್ ಕೊಡ್ತೀನಿ. ಏನ್ರಿ ಇದು? ಮೊದಲನೇ ಸುದ್ದಿಯೊಳಗೆ ನೋಡಿದ್ರೆ ಅಭಿನಂದನೆಗೆ ಬರ್ತೀರಿ, ಎರಡನೇ ಸುದ್ದಿ ನೋಡಿದ್ರೆ ಈ ರೀತಿ ಹೇಳ್ತೀರಿ, ಏನಿದು ಅಂತ ನೀವು ಅಂದ್ಕೊಳ್ಬೋದು.
ಮೈಲಸಂದ್ರದ BEML ಬಡಾವಣೆಯಲ್ಲಿ LED ಲೈಟ್ಗಳನ್ನು ಅಳವಡಿಸುವ ಕೆಲಸಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಚಾಲನೆಯನ್ನು ನೀಡಿದರು. ಚಾಲನೆಯನ್ನು ನೀಡಿದ ನಂತರದೊಳಗೆ ಅಲ್ಲಿದ್ದಂಥವ್ರು ಕೆಲವೊಂದು ಸಮಸ್ಯೆಗಳನ್ನು ಹೇಳಿದ್ರು. ಸಮಸ್ಯೆನ ಬಗೆಹರಿಸಲಾಗ್ತಾ ಇದೆ. 20ನೇ ತಾರೀಕಿಂದ ಎಲ್ಲ ರಸ್ತೆಗಳಿಗೆ ಡಾಂಬರೀಕರಣವಾಗುತ್ತೆ, ಯಾವ ಒಂದು ರಸ್ತೆಯನ್ನು ಬಿಡಲಾಗುವುದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಅದಾದಮೇಲೆ ಅಲ್ಲಿದ್ದಂಥವರು, ಸರ್ ಮೈಲಸಂದ್ರ ಇದ್ದ ಹೆಸರನ್ನು ತೆಗೆದು ಕೆಂಗೇರಿ ಮಾಡಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ, ದಯವಿಟ್ಟು ಮೈಲಸಂದ್ರ ಬೇಕಾಗಿತ್ತು, ಇದಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಮೈಲಸಂದ್ರ ಮಾಡಿದ್ದ್ಯಾರು? ನಾನೇ ತಾನೇ, ಮೈಲಸಂದ್ರ ಮಾಡಿಸಿದ್ದು ನಾನೇ. ಆದರೆ ಆ ಹೆಸರನ್ನು ಕೆಂಗೇರಿ ಅಂತ ಬದಲಾಯಿಸಿದವರು ಬೇರೆಯವರು, ನಾವೇನು ಮಾಡೋಣ? ಆಪೋಸಿಷನ್ ಲೀಡರ್ನ ಕರ್ಕೊಂಡೋಗಿ DK ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ ಆ ಹೆಸರನ್ನು ಬದಲಾಯಿಸಿದ್ದಾರೆ. ಮೈಲಸಂದ್ರವನ್ನು ಮಾಡಿಸಿದ್ದು ನಾನು, ಬದಲಾಯಿಸಿದ್ದು ಅವರು, ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಮೈಲಸಂದ್ರದವರೆಗೆ ನಾನು ಟಿಕೆಟ್ ಕೊಡ್ತೀನಿ, ನೀವೆಲ್ಲರೂ ಸೇರಿ ಗೆಲ್ಲಿಸಿಕೊಂಡು ಬನ್ನಿ ಅನ್ನುವಂಥ ಮಾತುಗಳನ್ನು ಎಸ್ ಟಿ ಸೋಮಶೇಖರ್ ಅವರು ಆಡಿದ್ರು. ಅವ್ರು ಏನು ಹೇಳಿದ್ರು ಜನಗಳ ಮಧ್ಯದೊಳಗೆ ಅನ್ನುವಂಥದ್ದು ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನುವಂಥ ವರದಿಯನ್ನು ಕೊಡ್ತಾ ನೀವೆಲ್ಲ ಅಸೋಸಿಯೇಷನ್ ಚೆನ್ನಾಗಿ ಓಡಾಡಲಿ ತೋರಿಸಿ ನಿಮ್ಗೆ ಕೆಂಗೇರಿ ಮೈಲ್ಸಂದ್ರ ಅಂತ ನಿಮಿಷದಲ್ಲಿ ನಾನು ಮೈಲ್ಸಂದ್ರ ಮಾಡಿಸಿದ್ದು ನಾನೇ, ಆಯ್ತಾ? ಇವ್ರು ಯಾರ್ಯಾರು ಕುಂತ್ಕೊಂಡು ನಾಗರಾಜು ಯಾರು ಏನಿಲ್ಲ, ಮಂಜು ಎಲ್ಲನೂ ಯಾರು ಆಪೋಸಿಷನ್ ಲೀಡರ್ಗೆ ಕರ್ಕೊಂಡು ಹೋಗಿ ಶಿವಕುಮಾರ್ ಕೈಲಿ ಮಾಡಿಸಿದ್ದು ನಾನು. ಮೈಲ್ಸಂದ್ರ ಅಂತಾನೆ ನಾನೇ ಮಾಡ್ತೀನಿ. ಮೈಲ್ಸಂದ್ರ ಸೇರಿಸಿಲ್ಲ, ಕೆಂಗೇರಿ ಕೆಂಗೇರಿ ಮೈಲ್ಸಂದ್ರ ಇದ್ದಿದ್ದು ಅದು ಚೇಂಜ್ ಏನಾದ್ರು ಏನಂತೆ ನಿಮ್ಮ ಮೈಲ್ಸಂದ್ರಿಗೆ ಕಾರ್ಪೊರೇಟರ್ ಕೊಡ್ತೀವಿ ಯಾರ್ಯಾರ ಒಬ್ಬರಿಗೆ ಅದು ತೋರಿಸಿ ಹೆಸರು ಕಟ್ಕೊಂಡೇನು ಎಲ್ಲ ಒಗ್ಗಟ್ಟಾಗಿ ಕೆಂಗೇರಿ ಮೈಸೂರು ಅಂತ ಮೊದಲು ಬಂದಿದ್ದ ಹಾಗೆ ಕೆಲವರೆಲ್ಲ ಗಲಾಟೆ ಮಾಡೋದು. ಕೆಂಗೇರಿಲಿ ಕೆಂಗೇರಿ ಇದೆ, ಕೆಂಗೇರಿ ಇಲ್ಲ ಅಂತ ಗಲಾಟೆ ಮಾಡೋದು. ಅವರೆಲ್ಲ ನಾವು ಇದು ಪ್ರೆಸ್ ಮೀಟು ಎಲ್ಲ ಮಾಡಿದ್ರು, ಕರ್ಕೊಂಡು ಹೋದ್ರು. ವಿರೋಧ ಪಕ್ಷದ ನಾಯಕರು ಲೆಟ್ರ್ ಕೊಟ್ಟರು, ಈ ಥರ ಆಗಿದೆ ಅಂತ. ಒಂದು ಚೇಂಜ್ ಮಾಡಕ್ಕೆ ಹೋಗಿ ಎಲ್ಲ ಸರ್ ಕೆಂಗೇರಿ ಕೋಟೆ ಆ ಕಾರ್ಯಕ್ರಮಗಳಿಗೆ ಬ್ಲಾಕ್ ಅಧ್ಯಕ್ಷ ನಾಗರಾಜು, ಮಾಜಿ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷ ಅರುಣಕುಮಾರ್ ಸಹಿತ ಹಲವರು ಉಪಸ್ಥಿತರಿದ್ದರು. ಆ ಕಾರ್ಯಕ್ರಮದ ವರದಿ ಸೋಮಶೇಖರ್ ಅವರು ಹೇಳಿದಂಥ ಮಾತು ಎರಡು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇದೆರಡು ಒಂದು ಭಾಗದ ವರದಿಯಾದರೆ ಇನ್ನೊಂದು BJP ಅಧ್ಯಕ್ಷರ ನೇಮಕ ಮುಸುಕಿನ ಗುದ್ದಾಟ, ನಾಳೆ ಅಂತಿಮ ಸಾಧ್ಯತೆ. ಯಾವ BJP ಯಾವ ಅಧ್ಯಕ್ಷರು ಅಂತ ಅನೇಕರು ಯೋಚಿಸ್ತಾ ಇರಬಹುದು. ಸಾಕಷ್ಟು ದಿನಗಳಿಂದ ಅಲ್ಲ, ಸಾಕಷ್ಟು ವರ್ಷಗಳಿಂದ ನೆನೆಗುದಿಯಲ್ಲಿ ಬಿದ್ದವರು ಎದ್ದು ಬೇರೆ ಕೆಲಸ ಮಾಡ್ತಾಯಿದ್ರು. ಇನ್ನು BJPಯವರು ಎತ್ತೆಚ್ಚಿಕೊಳ್ಳಲಾಗದೇ ಇರುವಂಥದ್ದು ಅಂತಂದರೆ ಯಶವಂತಪುರ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದ ಅಧ್ಯಕ್ಷರ ನೇಮಕವಾಗದೆ ಇರುವವರೇ ಅವಧಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಇನ್ನು ವಾರದಲ್ಲಿ ಆಗುತ್ತೆ, 10 ದಿವಸದಲ್ಲಿ ಆಗುತ್ತೆ ಅನ್ನುವಂಥ ಹೇಳಿಕೆಗಳೂ ಬಂದಾಯಿತು. ಅದಾದ ಮೇಲೆ ಇಲ್ಲೇ ನಡೆದಂಥ ಕೆಂಗೇರಿ ನಡೆದಂಥ ಸಭೆಯೊಳಗೆ ಜಿಲ್ಲಾ ಅಧ್ಯಕ್ಷ ಹರೀಶ್ ಅವರು ಪ್ಲೇ ಕಾರ್ಡ್ ಪ್ರದರ್ಶನಕ್ಕೆ ರೆಡಿಯಾಗುವಂಥ ಅಧ್ಯಕ್ಷರು ಬೇಕು ಅಂತಲೂ ಹೇಳಾಯಿತು. ಅದು ಪ್ಲೇ ಕಾರ್ಡ್ ಆಯಿತು, ಕಾರ್ಡ್ ಪ್ಲೇ ಆಯಿತು ಅಂತಲೂ ವರದಿಯನ್ನು ಮಾಡಿದ್ವಿ. ಅದೊಂದು ಭಾಗ, ಅದು ಮತ್ತೆ ಹಳೆದಕ್ಕೆ ಹೋಗೋದು ಬೇಡ. ಈಗ ಯಶವಂತಪುರ ನಗರ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ, ಬೆಂಗಳೂರು ನಗರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮಗೊಂಡು ಸಹಿ ಹಾಕಲಾಗಿತ್ತು. ಅದು ಮೊನ್ನೆಯೇ ಬಿಡುಗಡೆಯಾಗಬೇಕಾಗಿತ್ತು, ಬಿಡುಗಡೆ ಆಗಲಿಲ್ಲ, ಪೆಂಡಿಂಗ್ ಆಯಿತು.
ಆಗಿತ್ತು, ಸೈನ್ ಆಗಿತ್ತು, ಪೆಂಡಿಂಗ್ ಆಯಿತು, ಏನಿದು ಅಂತ ಆಗ್ತಾ ಇರ್ಬೋದು ನಿಮಗೆ. ಹೆಸರುಗಳು ಜಿದ್ದಾಜಿದ್ದಿ ಒಳಗೆ ಬಂದು ಒಂದು ಹಂತದೊಳಗೆ ಅಂತಿಮವಾಗಿತ್ತಂತೆ. ಶಶಿಕುಮಾರ್ ವರ್ಸಸ್ ಶಶಿಕುಮಾರ್, ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ವರ್ಸಸ್ಗಳ ಮಧ್ಯೆಯೊಳಗೆ ಒಂದು ಹೆಸರು ಅಂತಿಮಗೊಳ್ಳಲಾಗಿತ್ತು, ಸಹಿಯನ್ನು ಹಾಕಲಾಗಿತ್ತು. ಆದರೆ ನವದೆಹಲಿಯಿಂದ ಬಂದ ದೂರವಾಣಿ ಕರೆಯ ಸೂಚನೆಯ ಮೇರೆಗೆ ಅದನ್ನು ಪೆಂಡಿಂಗ್ ಇಡಲಾಯಿತು. ಮತ್ತೆ ಈಗ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಇಂದು ರಾತ್ರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಬಂದ ಮೇಲೆ ನಾಳೆ ಬೆಳಗ್ಗೆ ಅವರ ಕಚೇರಿಯಲ್ಲಿ ಅಂತಿಮವಾಗಲಿದೆ ಎನ್ನುವಂತಹ ವರದಿ ದೊರೆತಿದೆ. ವಾಜರಹಳ್ಳಿಯ ಶಶಿಕುಮಾರ್ ಅವರು ಶೋಭಾ ಕರಂದ್ಲಾಜೆಗೆ ಅತ್ಯಾಪ್ತರು. ಅವರ ಹೆಸರು ಅಂತಿಮಗೊಂಡಿತ್ತಂತೆ. ನಂತರದೊಳಗೆ ಗ್ರಾಮಾಂತರ ಜಿಲ್ಲೆಗೆ ಪ್ರಕಾಶ್ ಅವರ ಹೆಸರು ಅಂತಿಮಗೊಂಡಿತ್ತಂತೆ. ಇಬ್ಬರೂ ಒಬ್ಬರ ಕಡೆಯವರೇ ಆಗುವುದರಿಂದ ಸರಿ ಹೋಗಲಾರದು ಅಂಥೇಳಿ ಒಂದಷ್ಟು ಚಟುವಟಿಕೆಗಳು ನಡೆದು ವಿಜೇಂದ್ರರವರಿಂದ ದೂರವಾಣಿಯನ್ನು ಮಾಡಿಸಿ ರುದ್ರೇಶ್ ಅವರು ಒಂದಷ್ಟು ಮಧ್ಯಪ್ರವೇಶವನ್ನು ಮಾಡಿ ಉಳ್ಳಾಳ್ ವಾರ್ಡಿನ ನಿಕಟಪೂರ್ವ ಅಧ್ಯಕ್ಷ ಶಶಿಕುಮಾರ್ ಅವರನ್ನು ಅಂತಿಮಗೊಳಿಸಿ ಸಹಿ ಹಾಕಲಾಗಿತ್ತು. ಅದಾದ ಮೇಲೆ ರಾಜಕೀಯ ಚಟುವಟಿಕೆ ಗರಿಗೆದರಿತು. ವಾಜರಳ್ಳಿ ಶಶಿಕುಮಾರ್ ಅವರು ಅಶೋಕರವ್ರ ಹತ್ರ ಹೋದ್ರಂತೆ, ಹೋಗಲಿಲ್ಲವಂತೆ, ಮಾತಾಡಲಿಲ್ಲವಂತೆ, ಅವ್ರು ಸರಿಯಾಗಿ ಉತ್ತರ ಕೊಡಲಿಲ್ಲವಂತೆ, ವಾಪಸ್ ಬಂದ್ರಂತೆ. ಅಂತೆ ಕಂತೆಗಳ ಮಧ್ಯೊಳಗೆ ಉಳ್ಳಾಳಿನ ಶಶಿಯವರು ಆದರಾಗಲಿ ಹೋದ್ರು ಹೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ. ಆದರೂ ಬಿಡೋದಿಲ್ಲ. ಆದರೆ ಉಳ್ಳಾಳ್ ಶಶಿಕುಮಾರ್ ಹೆಸರು ಅಂತಿಮಗೊಳ್ಳುತ್ತೆ ಅನ್ನುವ ವರ್ತಮಾನದ ಹಿನ್ನೆಲೆಯೊಳಗೆ ಕೆಂಗೇರಿ ಉಪನಗರದ ಕೆಲ ಮುಖಂಡರುಗಳು ಇದು ಸರಿಯಾದುದಲ್ಲ ಅಂಥೇಳಿ ನಾಳೆ ಬೆಳಗ್ಗೆ ಮತ್ತೊಂದು ಬಾಣವನ್ನು ಬಿಡಲಿಕ್ಕೆ ಹೊರಟಿದ್ದಾರೆ. ಆ ಬಾಣ ಏನು ಅಂತ ನಾನು ಹೇಳ್ತೀನಿ ಆಮೇಲೆ. ಹಾಗಾಗಿ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿದ್ದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ವಾಜರಳ್ಳಿಯ ಶಶಿ ವರ್ಸಸ್ ಉಳ್ಳಾಳವಾಡ ನಿಕಟಪೂರ್ವ ಅಧ್ಯಕ್ಷ ಶಶಿಕುಮಾರ್ ಅವರ ಮಧ್ಯದೊಳಗೆ ಒಂದು ಹೆಸರು ಅಂತಿಮಗೊಂಡಾದ ಮೇಲೆ ಈಗ ಅದನ್ನು ಬದಲಾಯಿಸಲ್ವ ಗೊತ್ತಿಲ್ಲ ಅನ್ನುವುದರ ಮಧ್ಯದೊಳಗೆ ಇನ್ನೊಂದೆರಡು ಹೆಸರುಗಳು ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆಯಿಂದ ಮತ್ತೆ ಆರಂಭವಾಗುತ್ತಿದೆ. ಆದರೆ ಒಂದು ಕಡೆಗೆ ಒಕ್ಕಲಿಗರಿಗೆ ಕೊಡಬೇಕು ಎನ್ನುವ ಹಠ, ಇನ್ನೊಂದು ಕಡೆಗೆ ವೀರಶೈವ ಲಿಂಗಾಯತರಿಗೆ ಕೊಡಬೇಕು ಎನ್ನುವ ಹಠ ನಡೆದಿತ್ತು. ಆ ಮಧ್ಯೊಳಗೆ ಇವರಿಬ್ಬರೂ ಬೇಡ, ಬೇರೆಯವರಿಗೆ ಕೊಟ್ಟು ಬಿಡಿ ಎನ್ನುವ ಮಾತಿನ ಮಧ್ಯೊಳಗೆ ಹಿಂದುಳಿದ ವರ್ಗದ ಇಬ್ಬರು ಮತ್ತೆ ಪ್ರಯತ್ನವನ್ನು ನಾಳೆ ಬೆಳಗ್ಗೆ ಶೋಭಾ ಕರಂದ್ಲಾಜೆ ಅವರ ಕಚೇರಿಯಲ್ಲಿ ಮುಂದುವರೆಸಲಿದ್ದಾರೆ. ಅದೆಷ್ಟು ಯಶಸ್ವಿಯಾಗುತ್ತೋ ಗೊತ್ತಿಲ್ಲ. ಯಾಕೆ? ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸ್ಥಾನಕ್ಕೆ RP ಪ್ರಕಾಶ್ ಅವರು ಅಂತಿಮಗೊಂಡು ಸಹಿಯನ್ನು ಹಾಕಲಾಗಿದೆ. ಅಲ್ಲೂ ಹಿಂದುಳಿದ ವರ್ಗದವರಿಗೆ, ಇಲ್ಲೂ ಹಿಂದುಳಿದ ವರ್ಗದವರಿಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಮಧ್ಯದೊಳಗಿನ ಒಂದು ಸಣ್ಣ ಕೊಂಕಿನ ಮೂಲಕವಾಗಿ ನಗರ ಮಂಡಲದ ಅಧ್ಯಕ್ಷ ಸ್ಥಾನ ಗೌಡ್ರು ಅಥವಾ ಲಿಂಗಾಯತರಿಗೆ ನಿಶ್ಚಿತ. ಅದು ವಾಜರಳ್ಳಿ ಶಶಿಗ, ಈ ಶಶಿಗ ಕಾದು ನೋಡಬೇಕು ಅನ್ನೋದು ಒಂದು. ಜೊತೆಗೆ ಇನ್ನೊಂದಾಗಿರುವಂಥದ್ದು, ಬೆಂಗಳೂರು ನಗರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಯದುನಂದನ್ ಅವರ ಅಂತಿಮಗೊಂಡು ಸಹಿ ಹಾಕಲಾಗಿದೆ. ಬಹುಶಃ ಅದು ಅಂತಿಮವಾಗತ್ತೆ. ಶೋಭಾ ಕರಂದ್ಲಾಜೆಯವರ ಅತ್ಯಾಪ್ತರ ಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೆದಿರತಕ್ಕಂತಹ ಯದುನಂದನ್ ಅವರ ಹೆಸರು ಅಂತಿಮಗೊಳ್ಳಲೇಬೇಕು ಅನ್ನುವಂಥದ್ದು ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಹಲವು ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಕೊಡುಗೆಗಳೇನು, ಮತ್ತೇನು, ಮುಗುದೇನು, ಏನು ಮಾಡಿದ್ದಾರೆ, ಎತ್ತ ಮಾಡಿದ್ದಾರೆ ಅಂತ ಅದು ಅವ್ರವ್ರ ಪಕ್ಷದವರು ಚರ್ಚೆ ಮಾಡಿಕೊಳ್ಬೇಕು. ನಾವು ಅದನ್ನು ಮುಂದೆ ಯೋಚನೆ ಮಾಡೋಣ. ಅವ್ರ ಕೊಡುಗೆ ಇದೆಯೋ ಇಲ್ವೋ, ಅದು ಏನೇನೋ ಚರ್ಚೆಗಳಾಗ್ತಾಯಿದೆ. ಅದಿರಲಿ. ಹೀಗಿರುವಾಗ ವಾಜರಳ್ಳಿಯ ಶಶಿಕುಮಾರ್ ಶೋಭಾ ಕರಂದ್ಲಾಜೆ ಅತ್ಯಾಪ್ತರು, RP ಪ್ರಕಾಶ್ ಶೋಭಾ ಕರಂದ್ಲಾಜೆ ಅತ್ಯಾಪ್ತರು, ಯದುನಂದನ್ ಶೋಭಾ ಕರಂದ್ಲಾಜೆ ಅತ್ಯಾಪ್ತರು. ಮೂರು ಜನರಿಗೂ ಶೋಭಾ ಕರಂದ್ಲಾಜೆಯವರಿಗೆ ಕೊಡುವುದಾದರೆ ಬೇರೆಯವರು ಏನು ಮಾಡಬೇಕು ಎನ್ನುವ ತಕರಾರು ತೆಗೆದ ಸಂದರ್ಭಗಳಿಗೆ ಯದುನಂದನ್ RP ಪ್ರಕಾಶ್ ಉಳಿದುಕೊಳ್ಳಬಹುದು, ವಾಜರಳ್ಳಿಯ ಶಶಿ ನಿರ್ಗಮಿಸಬಹುದು ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ನಾಳೆ ಅಂತಿಮವಾಗುತ್ತೆ. ಬಹುಶಃ ನಾಳೆ ಸಂಜೆ ಅಥವಾ ಭಾನುವಾರ ಘೋಷಣೆ ಆಗ್ಬೋದು. ಇಲ್ಲದೆ ಹೋದರೆ ಹೇಗಿದ್ರೂ ಹಾಳೂರಿಗೆ ಉಳಿದವನೇ ಡ್ಯಾಶ್ ಎನ್ನುವಂತೆ ಇಲ್ಲಿ ಮಾಮೂಲಿ ಅನಿಲ್ ಚಳಿಗೇರಿ ಮುಂದುವರಿಬೋದು, ಅಲ್ಲಿ ರಂಗಣ್ಣ ಮುಂದುವರಿಬೋದು. ಏನಾಗುತ್ತೋ ಕಾದು ನೋಡೋಣ ಅಂತ ಹೇಳ್ತಾ 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ಅನ್ನುವುದರ ಜೊತೆಗೆ ಅನೇಕರು
ನಾವು ವಾರ್ಡ್ ಯಾರ್ಯಾರು ಟಿಕೆಟ್ ಕೇಳಿದ್ದಾರೆ ಅಂತ ಹೇಳ್ತೇವೆ, ಯಾರ್ಯಾರ ಬಗ್ಗೆ ಏನು ಅಂತ ಹೇಳ್ತೇವೆ ಅಂಥೇಳಿ ನೀವೆಲ್ಲ ಕಾಯ್ತಾ ಇದ್ದೀರಿ. ಖಂಡಿತವಾಗಿ ಆ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.